ಈ ಕೋಟೆ ತಹಸೀಲ್ದಾರ್ ಅವ್ರಿಗೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ 24/10/2025 ಮನವಿ ಮಾಡಿದ್ವಿ. AEE ಕೊಟ್ಟಿದ್ವಿ, AE ಅವರು ಕೊಟ್ಟಿದ್ವಿ, ಹೆಚ್ಚುವರಿ ಆಯುಕ್ತರು ಕೊಟ್ಟಿದ್ವಿ. ಇವತ್ತವರೆಗೂ ನೀವು ಯಾರೂ ಒಂದು ರೆಸಾರ್ಟ್ ಮೇಲೆ ನೀವು ಕ್ರಮ ತಗೊಂಡಿಲ್ವಲ್ಲ. ನಾವು ತೆರಿಗೆ ಕಟ್ಟೋ ಹಣ ನಿಮ್ಗೆ ಯಾಕೆ ಬೇಕು ಸಂಬಳ? ನೀವು ಯಾಕೆ ಸಂಬಳ ತಗೋತಾ ಇದ್ರಿ? ನಾವು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಕಾಡು ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಾ. ನಾಳೆ ನಿಮ್ಮ ಮಕ್ಳು ಎಲ್ಲಿಗೆ ಹೋಗ್ತಾರೆ? ಪ್ರಕೃತಿ ವಿಕೋಪಕ್ಕೆ ಹೋದಾಗ ನಿಮ್ಮ ಮಕ್ಳು ಎಲ್ಲಿಗೆ ಹೋಗ್ತಾರೆ? ಕೈ ತುಂಬ ಸಂಬಳ ತಗೋತಾ ಇದ್ರಿ. ನಮಗಿತ್ತು 100 ಪಟ್ಟು ಓದಿದಾಗಿ ನಾವು ಕಾಡು ಉಳಿಸಿ ನಿಂತಿದ್ವಿ. ನೀವು IAS IPS ಓದಿ ನೀವು ಈ ರೀತಿ ಸರ್ವನಾಶ ಮಾಡ್ಕೊಂಡು ಬಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕತೆ ಏನಾಗ್ಬೋದು ಇಲ್ವಾ? ಅಲ್ಲೆಲ್ಲ ಐಷಾರಾಮಿ ಜೀವನ ಮಾಡ್ತಿರತಕ್ಕಂಥದ್ದು. ದೇಶ ವಿದೇಶದಿಂದ ಬಂದವ್ರಿಗೆ ನೀವು ಐಷಾರಾಮಿ ಜೀವನ ಮಾಡ್ಕೊಂಡು ರೆಸಾರ್ಟ್ಗಳು ಮಾಡ್ಕೊಂಡಿದ್ದೀನಿ ಅಂದರೆ ಕಾಡಿನ ಜನ ಎಲ್ಗೋಗ್ಬೇಕು? ಕಾಡಿ ಜನಗಳು ಎಲ್ಗೋಗ್ಬೇಕು ಹೇಳಿ? ಕಾಡಿ ಜನಗಳಿಗೆ ಏನು ಅನುಕೂಲ ನೀವು ಸವಲತ್ತುಗಳು ಕೊಟ್ಟಿದ್ದೀರಿ? ತಹಸೀಲ್ದಾರ್ ಏನು ಕೆಲಸ ಮಾಡ್ತಾ ಇದ್ದಾರೆ? ತಹಸೀಲ್ದಾರ್ ಹೇಳ್ತಾ ಇದ್ರೆ ಜಿಲ್ಲಾಧಿಕಾರಿಗಳು ಯಾರು ಸೂಚನೆ ಕೊಟ್ಟಿದ್ರೆ ಅದೆಲ್ಲ ಸಕ್ರಮ, ಮಿಕ್ಕದಲ್ಲಿ ಅಕ್ರಮ. ಅಂದ್ರೆ ಇವ್ರು ತಾಕ್ತಿರೋದು ಜಮೀನು ಇತ್ತಲ್ಲಿ, ಇವ್ರು ತಾಕ್ತಿರು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಯೋಚನೆ ಮಾಡಿ. ನಮ್ಮ ಹೋರಾಟಕ್ಕೆ ನಿಮ್ಮಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಬೆಂಬಲವಾಗಿ ನಿಂತ್ಕೊಂಡು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ವೇ ಅವರು ಅನ್ನ ತಿಂತೀವಿ, ನಾವು ಅನ್ನ ತಿಂತೀವಿ, ರಾಜಕಾರಣಿಗಳು ಅನ್ನ ತಿಂತಾರೆ. ನಮ್ಮನ್ನ ಎತ್ಕೊಂಡೋಗಿ 3 ಅಡಿ 6 ಅಡಿಗೆ ನಮ್ಗೆ ತಗೊಂಡೋಗಿ ಊಟ ಹಾಕೋದು ಅಷ್ಟೇ. ನಾವು ಅನ್ನ ತಿನ್ನದೆ, ನೀವು ಅನ್ನ ತಿನ್ನದೆ. ಆದ್ರೆ ಪ್ರಕೃತಿ ಪರಿಸರ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಲಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ನಿರಂತರವಾಗಿ ನಡೀತಾ ಇದೆ. ನೆಮ್ಮದಿಯಲ್ಲಿ ಸಿಗುತ್ತೆ ಜನಗಳಿಗೆ. ಈಗ ನೀವು ನೋಡಿ, ಇಷ್ಟು ಸುತ್ತ ಮರಗಳಿರೋದ್ರಿಂದ ನೀವು ಒಳಗಡೆ AC ಹಾಕಬಹುದು, ಇಲ್ಲಾಂದ್ರಿಲ್ಲ. ಈ ಸಿಟಿ ಒಳಗಡೆ ಇರೋರು ಮರ ಕಾಡುಗಳು ಇಲ್ದಿದ್ದ ಹೆಂಗೆ ವಾಸ ಮಾಡ್ತಾರೆ? ಇಷ್ಟು ಅಕ್ರಮ ನಡೀತಾ ಇದೆ ಅಂದ್ರೆ ಯಾರಾಗಲಿ ಸರ್, ಅವರು ಆಗಿ MP MLA ಮುಖ್ಯಮಂತ್ರಿಗಳ ವಿರುದ್ಧ ನಾನು ಮಾತಾಡ್ತೀನಿ ಅಂದ್ರೆ ನಮ್ ಸೇವೆ ಮಾಡಕ್ ಬಂದಿರ್ತಕ್ಕಂಥ ನೀವೇನ್ ಮಾಡ್ತಾ ಇದ್ರಿ? ನಿಮ್ ಜವಾಬ್ದಾರಿ ಏನು? ನಮ್ಮ ಎಲ್ಲಾ ಕಷ್ಟಪಟ್ಟು ತೆರಿಗೆ ಕಟ್ಟಿ ನಮ್ ಸೇವೆ ಮಾಡಕ್ಕೆ ಎಲ್ಲಾನು ಸರ್ಕಾರಿ ಸವಲತ್ತುಗಳ, ಸರ್ಕಾರಿ ಪ್ರಕೃತಿ ಪರಿಸರ ಎಲ್ಲಾನು ಸಂರಕ್ಷಣೆ ಮಾಡ್ಕೊಳಕ್ಕೋಸ್ಕರ ನಿಮ್ಮನ್ನು ಇಟ್ಕೊಂಡಿದ್ವಲ್ಲ. ನೀವೇನ್ ಕೆಲಸ ಮಾಡ್ತಾ ಇದ್ರಿ ಸರ್? ಯೋಚನೆ ಮಾಡಿ ಸರ್. ಇವತ್ತು ನಿಮ್ಮ ಮೇಲೇನೆ ಒಬ್ಬ ಅಗರ್ಭ ಶ್ರೀಮಂತ ಭ್ರಷ್ಟ ರಾಜಕಾರಣಿ, ದೇಶದ್ರೋಹ ರಾಜಕಾರಣಿ ನಿಮ್ಮ ಮೇಲೆ ದೂರು ಕೊಟ್ಕೊಂಡು ನಿಮ್ಮನ್ನೇ ಕೋರ್ಟ್ ಕಳಿಸ್ತಾ ಇದ್ದಾನೆ ಅಂದ್ರೆ ಅವ್ರು ಎಡಮುರಿ ಕಟ್ಬೇಕ ಬೇಡ ನೀವು? ಅದೇ ಈಗ ತಾವು ಇದನ್ನ ಕೊಟ್ಟಿದ್ದೀರಿ. ಹಿಂದೇನೂ ಒಂದು ಹೋದ ವಾರ 2 ಸಂಘಟನೆಗಳು ಕೊಟ್ಟು ನಾನು ಬಂದು 3 ತಿಂಗಳಾಯ್ತು. ಆ್ಯಕ್ಚುಲಿ ವಕೀಲರು ಹೇಳಿದ್ರು, ಆ್ಯಕ್ಚುಲಿ ನನ್ನ ಗಮನಕ್ಕೆ ಬಂದಿರಲಿಲ್ಲ. ನಾವೆಲ್ಲ ಭೇಟಿ ಆಗೋದು ಮೊದಲನೇ ಸತಿ. ಆಮೇಲೆ ಹೋದ ವಾರ ಕೊಟ್ಟಾಗ ಈಗ ತಕ್ಷಣವೇ ನಾವು ಹೇಳಿ ಅವತ್ತಿನ ದಿನವೇ ಇದರ ಬಗ್ಗೆ ಸಭೆ ಆಗಬೇಕು ಅಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಬಂದಿದ್ದೇವೆ, ಮಾಹಿತಿನೂ ಕೇಳಿದ್ದೇವೆ. ಇದನ್ನ ಆಮೇಲೆ 3ನೇ ತಾರೀಕು ಒಂದು ಮೀಟಿಂಗ್ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಖಂಡಿತ ನೀವೇನೇನು ಹೇಳಿದ್ರೆ ಈಗ ಗಮನಕ್ಕೆ ತಂದಿದ್ರೆ ಅದನ್ನ ಮಾಡ್ತೇವೆ. ದಯಮಾಡಿ ನಿಮ್ ಜೊತೆ ನಾವಿರ್ತೇವೆ. ಯಾವ ದೊಡ್ಡ ಬೆದರಿಕೆಗಳಿಗೆ ಎದುರಿಸಬೇಡಿ. ಪಬ್ಲಿಕ್ ಇಲ್ಲ ಸರ್, ಪಬ್ಲಿಕ್ ಕರೀತಾ ಇಲ್ಲ.